ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವಂತಹ ವಿಷಯವೇನೆಂದರೆ, ನೀವು ಈಗಷ್ಟೇ ಥಂಬ್ನೈಲ್ನಲ್ಲಿ ಕಂಡಂತೆಯೇ ನಮ್ಮ ಪ್ರೀತಿಯ ಈಶ್ವರ್ ಮಲ್ಪೆರವರ ಕುರಿತಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ. ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಇಂತಹ ಸಮಾಜದಲ್ಲಿ ಲೈವ್ ಆಗಿ ನಡೆಯುತ್ತಿರುವಂತಹ ವಿಷಯಗಳು ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು. ವಿಷಯಕ್ಕೆ ಕಾಲಿಡೋಣ. ಪ್ರೀತಿಯ ಸಹೋದರರೇ, ನಮ್ಮ ಕರ್ನಾಟಕದ ದತ್ತುಪುತ್ರ ಎಂದು ಹೇಳಬಹುದಾದಂತಹ ಈಶ್ವರ್ ಮಲ್ಪೆರವರು ಯಾರು? ಈಶ್ವರ್ ಮಲ್ಪೆರವರು ಎಂದು ಎಲ್ಲರಿಗೂ ಕೂಡ ಗೊತ್ತು. ಕೆಲವು ತಿಂಗಳುಗಳ ಮುಂಚೆ ಕೇರಳದ ಮಲಪ್ಪುರಂ ಕೋಯಿಕೋಡ್ ಜಿಲ್ಲೆಯ ಒಂದು ಯುವಕ, ಅರ್ಜುನ್ ಎಂಬ ಯುವಕ, ಆಂಧ್ರ ಪ್ರದೇಶದಿಂದ ಕೇರಳಕ್ಕೆ ಲೋಡನ್ನು ಸಾಗಿಸುವಂತಹ ಸಂದರ್ಭದಲ್ಲಿ ಭಾರತ್ ಬೆಂಜ್ ಲಾರಿಯ ಮೂಲಕ ಹೋಗುತ್ತಿರುವಾಗ ಶಿರೂರ್ ಎಂಬ ಪ್ರದೇಶದಲ್ಲಿ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಶಿರೂರ್ ಅಂಕೋಲಾ ಎಂಬ ಪ್ರದೇಶದಲ್ಲಿ ಆ ಯುವಕನು ಮಣ್ಣಿನಡಿಗೆ ಸಿಲುಕಿ 72 ದಿವಸಗಳ ನಂತರ ಅವರ ಮೃತದೇಹವು ಸಿಕ್ಕಿದೆ. ಆ 72 ದಿವಸಗಳ ನಂತರವಾದಲೂ ಸಿಕ್ಕಲಿರುವ ಕಾರಣ ಯಾರು ಅಂದರೆ, ಮೊದಲನೇದಾಗಿ ನಮಗೆ ಹೇಳಬಹುದು ಈಶ್ವರ್ ಮಲ್ಪೆ ಹಾಗೂ ಮನಾಫ್ ಎಂಬ 2 ಯುವಕರಾಗಿದ್ದಾರೆ. ಈ 2 ಜನರು ಕೂಡ ಬಹಳ ಆತ್ಮಾರ್ಥತೆ ಮತ್ತು ಸ್ವಾಭಿಮಾನವನ್ನು ಹೊಂದಿರುವಂತಹ 2 ಮನುಷ್ಯ ಜೀವಿಗಳಾಗಿದ್ದಾರೆ. ಇಂದು ಸಮಾಜದಲ್ಲಿ ಬಹಳ ಅಪರೂಪವಾಗಿರುವಂತಹ 2 ಮನುಷ್ಯರಾಗಿದ್ದಾರೆ ನಮ್ಮ ಈಶ್ವರ್ ಮಲ್ಪೆರವರು ಮತ್ತು ಮನಾಫ್ರವರು. ಆ ಈಶ್ವರ್ ಮಲ್ಪೆರವರು ಅರ್ಜುನ್ರವರ ಕುಟುಂಬಸ್ಥರಲ್ಲ, ಊರಿನವರಲ್ಲ, ಜಿಲ್ಲೆಯವರಲ್ಲ, ರಾಜ್ಯದವರೇ ಅಲ್ಲ, ಬರೀ ದೇಶದವರು ಎಂದು ಹೇಳಬಹುದು. ಆದರೆ ಸ್ವಂತ ಮತದವರು ಕೂಡ ಅಲ್ಲ, ಬೇರೆ ಬೇರೆ ಧರ್ಮದವರು. ಆದರೆ ಈಶ್ವರ್ ಮಲ್ಪೆರವರು ಅವರ ಧರ್ಮವನ್ನು, ಜಾತಿಯನ್ನು, ಮತವನ್ನು ನೋಡದೆ ನೇರವಾಗಿ ಅವರಿಗೆ ಬೇಕಾಗಿ ಮನುಷ್ಯತ್ವ ಎಂಬ ನೆಲೆಯಲ್ಲಿ ನೋಡಿಕೊಂಡು, ಮನುಷ್ಯ ಎಂಬ ಸ್ಥಿತಿಯಲ್ಲಿ ನೋಡಿಕೊಂಡು, ಅವರು ತನ್ನ ಜೀವವನ್ನೇ ಪಣಯಕ್ಕಿಟ್ಟುಕೊಂಡು 72 ದಿವಸಗಳ ಕಾಲ ನೀರಿನಡಿಯಲ್ಲಿ ಹೋಗಿ ತನ್ನ ಕುಟುಂಬದ ಅಪರೂಪ ಸ್ಥಿತಿಯನ್ನು ನೆನೆಸದೆ, ತನ್ನ ಮನೆಯನ್ನು ನೆನೆಸದೆ, ನೇರವಾಗಿ ಅರ್ಜುನ್ರವರಿಗೆ ಬೇಕಾಗಿ ನೀರಿಗಿಳಿದು ಅವರಿಗೆ ಬೇಕಾಗಿ ತನ್ನ ಮಾನಸಿಕ ಹಾಗೂ ಶಾರೀರಿಕ ಸ್ಥಿತಿಗತಿಯನ್ನೇ ಕಳೆದುಕೊಳ್ಳುತ್ತೇನೆ ಎಂದು ಗೊತ್ತಿದ್ದರೂ ಕೂಡ ಆ ಅರ್ಜುನ್ರವರ ಕುಟುಂಬಸ್ಥರಿಗೆ ಬೇಕಾಗಿ ಅವರು ಮಾಡಿದಂತಹ ಸೇವನೆಗಳು ನಾವು ನೆನಪಿಸಬೇಕಾಗಿದೆ. ಪ್ರೀತಿಯ ಸಹೋದರರೇ, ಹೀಗೆ ಕಷ್ಟಪಟ್ಟದಕ್ಕೆ ನಮ್ಮ ಕೇರಳಿಗರು ಪ್ರತ್ಯೇಕವಾಗಿ ಭಾರತದಲ್ಲೇ ಇಂತಹ ರಾಜ್ಯ ಇದೆ ಎಂದು ನಮಗೆ ಹೇಳಲು ಸಾಧ್ಯವಿಲ್ಲ. ಯಾಕಂದರೆ ಇಷ್ಟೊಂದು ಒಳ್ಳೆಯ ಸಹಾಯವನ್ನು ಮಾಡುವ, ಧರ್ಮವನ್ನು ನೋಡದ, ಜಾತಿ ನೋಡದ, ಮತ್ಯಾವುದನ್ನು ನೋಡದೆ ಮನುಷ್ಯ ಎಂಬ ನೆಲೆಯಲ್ಲಿ ಸಾಧಾರಣವಾಗಿ ಎಲ್ಲ ಸಮಯದಲ್ಲೂ ಕೇರಳದಲ್ಲಿ ಒಂದೊಂದು ಘಟನೆಗಳು ನಡೆಯುತ್ತಾ ಇರುತ್ತದೆ. ಅದರಲ್ಲಿ ಅತಿ ದೊಡ್ಡ ಘಟನೆಯಾಗಿದೆ ನಮ್ಮ ಈಶ್ವರ್ ಮಲ್ಪೆರವರ ಘಟನೆ. ಈ ಈಶ್ವರ್ ಮಲ್ಪೆರವರು ಒಂದು ಮಲಯಾಳಿಗೆ ಸಹಾಯ ಮಾಡಿದ ಎಂಬ ಅವಸ್ಥೆಯಲ್ಲಿ ಒಂದು ಕೇರಳದ ಚಾನೆಲ್ ಬಂದು ಈಶ್ವರ್ ಮಲ್ಪೆರವರ ಫ್ಯಾಮಿಲಿ ಇಂಟರ್ವ್ಯೂವನ್ನು ಮಾಡಿತ್ತು. ತಮ್ಮ ಮನೆಯಲ್ಲಿರುವ 2 ಮಕ್ಕಳು, ಈ ಕಾಣುವಂತಹ ಹುಡುಗ ಹಾಗೂ ಮತ್ತೊಂದು ಹೆಣ್ಣು ಮಗು, 2 ಮಕ್ಕಳು ಕೂಡ ಶಾರೀರಿಕವಾದಂತಹ ಹಾಗೂ ಮಾನಸಿಕವಾದಂತಹ ಅಸ್ವಸ್ಥತೆಯನ್ನು ಹೊಂದಿರುವಂತಹ 2 ಪುಟಾಣಿ ಮಕ್ಕಳಾಗಿದ್ದಾರೆ. ಆ ಹೆಣ್ಣು ಮಗುವಾಗಿದೆ ಇದು. 2 ಕೂಡ ಬಹಳ ಸಮಸ್ಯೆಯನ್ನು ಹೊಂದಿರುವಂತಹ ಪುಟಾಣಿ ಮಕ್ಕಳಾಗಿದ್ದಾರೆ. ಜನ್ಮನ ಇರುವಂತಹ ಸಮಸ್ಯೆಗಳಾಗಿದೆ. ಈ 2 ಮಕ್ಕಳಾಗಿದ್ದಾರೆ. ಗಂಡು ಮಗು ಮಾತನಾಡುವುದೇ ಇಲ್ಲ ಹಾಗೂ ನೋಡಿದಲ್ಲಿಯೇ ಹಾಗೆ ಇರುತ್ತಾರೆ. ಏನು ಚಲನೆಗಳು ಸಾಧ್ಯವಿಲ್ಲ. ಅವರನ್ನು ಎತ್ತಿ ಅಲ್ಲಿ ವೀಲ್ಚೇರ್ನಲ್ಲಿ ಹಾಗೂ ಮತ್ತು ಇತರ ಸ್ಥಳಗಳಲ್ಲಿ ಅವರನ್ನು ಇರಿಸಬೇಕು. ಏನೇ ಮಾತನಾಡಲು ಯಾವ ಚಲನೆಯೂ ಕೂಡ ಅವರ ಶರೀರದಿಂದ ಇರುವುದಿಲ್ಲ. ಅಂಗವೈಕಲ್ಯವೂ ಕೂಡ ಇದೆ. ಹೆಣ್ಮಗು ಮಾತನಾಡುತ್ತೆ, ಆದರೆ ಅಸ್ವಸ್ಥತೆ ಇಲ್ಲ. ಹೀಗೆ ಹಲವಾರು ಸಮಸ್ಯೆಗಳಿರುವಾಗ ಈ ಕೇರಳದ ಚಾನೆಲ್ ಬಂದು ನಮ್ಮ ಈಶ್ವರ್ ಮಲ್ಪೆರವರ ಮನೆಗೆ ಬಂದು ಎಲ್ಲ ರೀತಿಯ ಇಂಟರ್ವ್ಯೂವನ್ನು ಮಾಡಿಕೊಂಡು ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಇದನ್ನು ಕಂಡಂತಹ ಕೇರಳದ ಜನತೆಗೆ ಬಹಳ ಆಶ್ಚರ್ಯ ಹಾಗೂ ಬಹಳ ದಯನೀಯ ಸ್ಥಿತಿಯಲ್ಲಿ ಅವರಿಗೆ ಬಹಳ ಬೇಸರವಾಯಿತು. ಯಾಕಂದರೆ ಈಶ್ವರ್ ಮಲ್ಪೆರವರು ಈ ಅರ್ಜುನ್ರವರನ್ನು ಹೀಗೆ ರಕ್ಷಿಸಲು ಬಂದಾಗ ಸಾಧಾರಣವಾಗಿ ಈಶ್ವರ್ ಮಲ್ಪೆರವರನ್ನು ಗೊತ್ತಿರದ ಎಲ್ಲ ಜನರಿಗೂ ಕೂಡ ಅವರ ಮನಸ್ಸಿನಲ್ಲಿ ಬರುವುದು ಈ ಈಶ್ವರ್ ಮಲ್ಪೆ ಅವರೊಂದು ಎಂದು ಆ ಹೆಸರು ಕೇಳುವಾಗಲೇ ಬಹಳ ದೊಡ್ಡ ಜನ,
ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಡೈವರ್. ಎಲ್ಲಿ ನೀರಿನಡಿಯಲ್ಲಿ ಮುಳುಗಿ ಇಂತಹ ಸಮಸ್ಯೆಗಳು ನಡೆದರೂ ಅವರನ್ನು ಎತ್ತಲು ಹೋಗುವುದು ಈಶ್ವರ್ ಮಲ್ಪೆರವರು ಎಂದು ಹೇಳುವಾಗ ಬಹಳ ದೊಡ್ಡ ಶ್ರೀಮಂತರಾಗಿರಬಹುದು, ದೊಡ್ಡ ಜನ ಆಗಿರಬಹುದು, ಪೊಲಿಟಿಕ್ಸ್ನಲ್ಲೂ ಮತ್ತಿತರ ಎಲ್ಲ ಘಟಕಗಳಲ್ಲೂ ಬಹಳ ಸ್ವಾಧೀನವಿರುವಂತಹ ಜನರಾಗಿರಬಹುದು ಎಂದೆಲ್ಲ ಸಾಧಾರಣವಾಗಿ ಎಲ್ಲ ಜನರಿಗೂ ಹಾಗೆಯೇ ತಿಳಿಯುತ್ತದೆ. ಆದರೆ ಈ ವಿಷಯಗಳು ತಿಳಿದಾಗ ಅವರ ಮನಸ್ಸಿನಲ್ಲಿ ದೊಡ್ಡ ಜನರು ಎಂದು ಇರುವಾಗ ಇಂತಹ ದಯನೀಯ ಸ್ಥಿತಿ ಅವರಿಗೆ ನೋಡಿದಾಗ ಬಹಳ ಬೇಸರವಾಯಿತು. ಅವರು ಒಂದೊಂದಾಗಿ ಅವರ ಮನೆಯಲ್ಲಿರುವ ಸಮಸ್ಯೆಗಳನ್ನು ಇಲ್ಲದಾಗಿಸಲು ಬೇಕಾಗಿ ಪರಿಪೂರ್ಣವಾಗಿಯೂ ಅವರಿಗೆ ಖುಷಿ ನೀಡಲು ಬೇಕಾಗಿ ಕೇರಳದ ಜನತೆಯು ತೀರ್ಮಾನಿಸಿತು. ಹಾಗೆ ಈಶ್ವರ್ ಮಲ್ಪೆರವರ 2 ಪುಟಾಣಿ ಮಕ್ಕಳನ್ನು ಕೂಡ ಕೋಯಿಕೋಡ್ನ ಮೈತ್ರಾ ಹಾಸ್ಪಿಟಲ್ನಲ್ಲಿ ಫ್ರೀಯಾಗಿ ಚಿಕಿತ್ಸೆಯನ್ನು ಕೇರಳದ ಜನತೆಯು ನೀಡಿತು. ಅದಕ್ಕಿರುವ ಸಾಂಪತ್ತಿಕವಾದಂತಹ ಎಲ್ಲ ಹಣವನ್ನು ಕೂಡ ಕೇರಳದ ಜನತೆಯು ನೀಡಿತು. ಅದರ ನಂತರ ಒಂದು ಆಯುರ್ವೇದಿಕ ಹಾಸ್ಪಿಟಲ್ಗೆ, ಒಂದು ವೈದ್ಯನ ಎಡೆಗೆ ಅವರು ಕರೆದುಕೊಂಡು ಹೋದರು. 20 ದಿನಗಳ ನಂತರ ಈಗ ಅವರನ್ನು ಡಿಸ್ಚಾರ್ಜ್ ಮಾಡಲಾಗಿದೆ. ಈಶ್ವರ್ ಮಲ್ಪೆರವರು ಈ ವಿಡಿಯೋದಲ್ಲಿ ಹೇಳುತ್ತಾರೆ, ಒಂದು 50% ನಷ್ಟು ಚಿಕಿತ್ಸೆಯು ಸಿಕ್ಕಿದೆ, ಅವರಿಗೆ ಗುಣವಾಗಿದೆ. 50% ಚಿಕಿತ್ಸೆಯು ನೆರವೇರಿದೆ, ಅವರಿಗೆ ಫಲಗೊಂಡಿದೆ ಪುಟಾಣಿ ಮಕ್ಕಳಿಗೆ ಎಂದು ಈಶ್ವರ್ ಮಲ್ಪೆರವರೇ ಬಹಳ ಸಂತೋಷವನ್ನು ಹೇಳಿದ್ದಾರೆ. ಹಾಗೂ ಅವರಿಗೆ ಕಾಲಿಗೆ ಬಿದ್ದು ಮುಗಿಬೀಳುವಂತಹ ದೃಶ್ಯಗಳು ನಾವೀಗ ನೋಡಿದ್ದೇವೆ. ಹಾಗೂ ಅವರ ಹೆಂಡತಿಯವರು ಬಹಳ ಕೃತಜ್ಞತೆಯನ್ನು ಹೇಳುತ್ತಿರುವಂತಹ ವಿಡಿಯೋಗಳು ನಾವು ಇಲ್ಲಿ ಕಾಣಬಹುದು. ಕಾಲಿಗೆ ಬಿದ್ದು ಬಹಳ ಕೃತಜ್ಞತೆಯನ್ನು ತಿಳಿಸುವ ವಿಡಿಯೋಗಳು ನಾವೀಗ ಕಾಣುತ್ತಿದ್ದೇವೆ. ಹೀಗೆ ಹಲವಾರು ರೀತಿಯಲ್ಲಿ ಕೇರಳದ ಜನರು ಈಶ್ವರ್ ಮಲ್ಪೆರವರಿಗೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಹಾಗೂ 2 ಲಕ್ಷದಷ್ಟು, ಸುಮಾರು 2 ಲಕ್ಷದಷ್ಟು ಹಣವು ಇದಕ್ಕೆ ಖರ್ಚಾಗಿದೆ. ಆದರೆ ಈ ಕೇರಳದ ಜನತೆಯು ಅಥವಾ ಈ ಹಾಸ್ಪಿಟಲ್ನವರು ಯಾವುದೇ 1 ರೂಪಾಯಿಯನ್ನು ಕೂಡ ಈಶ್ವರ್ ಮಲ್ಪೆರವರಿಂದ ತೆಗೆಯಲಿಲ್ಲ. ಹಾಗೆ 6 ತಿಂಗಳುಗಳ ನಂತರ ವಾಪಸ್ ಇದೇ ಸ್ಥಳಕ್ಕೆ ಚಿಕಿತ್ಸೆಗೆ ಬೇಕಾಗಿ ಬರಲು ಹೇಳಿದ್ದಾರೆ. ಆಗ 100% 100% ಚಿಕಿತ್ಸೆಯನ್ನು ನಾವು ನೀಡುತ್ತೇವೆ, ಒಳ್ಳೆಯ ರೀತಿಯಲ್ಲಿ ಎಲ್ಲವನ್ನು ಗುಣ ಮಾಡುತ್ತೇವೆ ಎಂದು ಡಾಕ್ಟರ್ಸ್ಗಳು ಭರವಸೆಯನ್ನು ನೀಡಿದ್ದಾರೆ. ಹಾಗೆ ಈಶ್ವರ್ ಮಲ್ಪೆರವರು ಕೊನೆಯದಾಗಿ ಅವರ ಆ್ಯಂಬುಲೆನ್ಸ್ನಲ್ಲಿ ಹೋಗುವಾಗ ಕೃತಜ್ಞತೆಯನ್ನು ತಿಳಿಸುವ ದೃಶ್ಯಗಳಾಗಿದೆ. ಹೀಗಾಗಿದೆ, ಇದಾಗಿದೆ ಅವರ ಹೆಣ್ಮಗು. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳಿರುವಂತಹ ಒಂದು ಕುಟುಂಬವಾಗಿದೆ. ಆದರೂ ಅದ್ಯಾವುದನ್ನು ಲೆಕ್ಕಕ್ಕೆ ತೆಗೆಯದೆ ಎಲ್ಲ ರೀತಿಯಲ್ಲೂ ಕೂಡ ಅರ್ಜುನ್ರವರನ್ನು ಹೊರತೆಗೆಯಲು ಬೇಕಾಗಿ ಕಷ್ಟಪಟ್ಟಂತಹ ಈಶ್ವರ್ ಮಲ್ಪೆರವರ ಕುರಿತು ನಾವು ಎತ್ತಿ ಹೇಳಬೇಕಾಗಿದೆ. ಹಾಗೆ ಮನಾಫ್ರವರು ಕೂಡ ದೊಡ್ಡ ಯಜಮಾನನಾಗಿದ್ದು ಅವರು ಹೇಳುತ್ತಾರೆ, ಒಂದು ವಿಡಿಯೋದಲ್ಲಿ ಹೇಳುವುದಾಗಿ ನಾವು ಕೇಳಿದ್ದೇವೆ, ನನಗೆ ಯಾವುದೇ ರೀತಿಯ ಹಣವೂ ಅವಶ್ಯವಿಲ್ಲ, ಯೂಟ್ಯೂಬ್ನಲ್ಲಿ ಅದರ ಗಳಿಕೆಗಳು ಎಣಿಸಿಗಳು ನನಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ತಂದೆಯು ನನ್ನ 3 ತಲೆಮಾರುಗಳಿಗೆ ಜೀವಿಸಲಿರುವ ಆಸ್ತಿ ಸಂಪತ್ತನ್ನು ಇಲ್ಲಿ ಮಾಡಿಟ್ಟು ಹೋಗಿದ್ದಾರೆ. ಇದರಿಂದ ನಮಗೆ ತಿಳಿಯಬಹುದು ಅವರ ಆತ್ಮಾರ್ಥತೆಯು. ಅವರು ಅಷ್ಟು ದೊಡ್ಡ ಯಜಮಾನನಾಗಿದ್ದು ಇಂದು ಎಲ್ಲ ಯಜಮಾನರು, ಬಾಕಿ ಇರುವ ಯಜಮಾನರು ತಮ್ಮ ಕೆಲಸದವರನ್ನು ಬಹಳ ಶೋಚನೀಯ ಸ್ಥಿತಿಯಲ್ಲಿ ಕಾಣುತ್ತಿರುವಂತಹ ಈ ಸಂದರ್ಭದಲ್ಲಿ ನಮಗೆ ನಮ್ಮ ಮನಾಫ್ರವರು ಹೇಳಿಕೊಡುತ್ತಾರೆ. ಹಾಗೆ ಈಶ್ವರ್ ಮಲ್ಪೆರವರ ಹೆಂಡತಿಯವರು ಹೇಳಿದ್ದಾರೆ, ನಾವು ಇನ್ಯಾವ ಹಾಸ್ಪಿಟಲ್ಗೂ ಇನ್ನು ಕರೆದುಕೊಂಡು ಹೋಗುವುದಿಲ್ಲ, 6 ತಿಂಗಳುಗಳ ನಂತರ ಇದೇ ಹಾಸ್ಪಿಟಲ್ಗೆ ನಾವು ಬರುತ್ತೇವೆ ಎಂದು ಈಶ್ವರ್ ಮಲ್ಪೆರವರ ಹೆಂಡತಿಯವರು, ಪತ್ನಿಯವರು ಹೇಳಿದ್ದಾರೆ ಎಂದು ನಾವು ವಿಡಿಯೋದಲ್ಲಿ ಕಂಡಿದ್ದೇವೆ.